ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯಲ್ ಮ್ಯಾನ್ ಪುರುಷೋತ್ತಮ್ ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಂದರೆ, ನಮ್ಮ ರಾಜ್ಯ ಸರ್ಕಾರವು ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ನೌಕರರಿಗೆ ಋತುಚಕ್ರ ರಜಾದಿನವನ್ನು ಅಂದರೆ ಮೆನ್ಸ್ಟ್ರುವಲ್ ಲೀವ್ ಪಾಲಿಸಿ 2025 ಅನ್ನು ಜಾರಿಗೆ ತಂದಿದೆ ಮತ್ತು ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದೇ ಆದೇಶದ ಪ್ರತಿ. ಸ್ನೇಹಿತರೆ, ಹಾಗಾದರೆ ಮೆನ್ಸ್ಟ್ರುಯಲ್ ಲೀವ್ ಪಾಲಿಸಿ 2025 ಅಂದರೆ ಏನು? ಸ್ನೇಹಿತರೆ, ಹಂಗಂದ್ರೆ ರಾಜ್ಯದಲ್ಲಿ ವಿವಿಧ ಕಾರ್ಮಿಕ ಕಾಯ್ದೆಗಳಡಿ ನೋಂದಾವಣಿಯಾಗಿರುವ ಎಲ್ಲ ಕೈಗಾರಿಕೆಗಳು ಅಥವಾ ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ 18ರಿಂದ 52 ವರ್ಷಗಳ ವಯೋಮಿತಿಯ ಎಲ್ಲ ಮಹಿಳೆಯರಿಗೆ, ಅಂದರೆ ಕಾಯಂ ಆಗಿ ಆಗಿರ್ಬೋದು, ಗುತ್ತಿಗೆ ಆಧಾರದಲ್ಲಾಗಿರ್ಬೋದು, ಹೊರಗುತ್ತಿಗೆ ಆಧಾರದಲ್ಲಾಗಿರ್ಬೋದು, ಅಥವಾ ಗೌರ್ಮೆಂಟ್ ನೌಕರರಾಗಿರ್ಬೋದು, ಎಲ್ಲರಿಗೂ ಸಹ ತಿಂಗಳಿಗೆ ಒಂದರಂತೆ ವರ್ಷಕ್ಕೆ 12 ರಜೆಗಳನ್ನು, ಅಂದರೆ ಸಂಬಳ ಸಹಿತ ರಜೆಯನ್ನು ಕೊಡುವಂತೆ ಸರ್ಕಾರವು ಆದೇಶವನ್ನು ನೀಡಿದೆ. ಸರ್ಕಾರವು ಮಹಿಳಾ ನೌಕರರ ಮತ್ತು ಮಹಿಳಾ ಸರ್ಕಾರಿ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ತಿಂಗಳು 1 ದಿನದ ಋತುಚಕ್ರ ರಜೆ, ಪೀರಿಯಡ್ ಹಾಲಿಡೇ, ಮೆನ್ಸ್ಟ್ರುಯಲ್ ಹಾಲಿಡೇಯನ್ನು ಕೊಡುವಂತೆ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ, ಎಷ್ಟೇ ಬೆಳೆದರೂ ಸಹ ಮಹಿಳೆಯರ ಮುಟ್ಟಿನ ಸಮಸ್ಯೆ ಬದಲಾವಣೆ ಆಗುವುದಿಲ್ಲ. ಪ್ರತಿ ತಿಂಗಳು ಮುಟ್ಟಿನ ಅವಧಿಯಲ್ಲಿ ನೋವು ಮತ್ತು ಮನಸ್ಸಿನ ಕಿರಿಕಿರಿ ಸಾಮಾನ್ಯವಾಗಿರುತ್ತದೆ. ಯಾರೇ ಮಾತನಾಡಿಸಿದರೂ ಸಹ ಸಿಡಿಮಿಡಿ ಆಗೋದು, ಬೇಸರ ಮಾಡಿಕೊಳ್ಳೋದು, ಕೋಪ ಮಾಡಿಕೊಳ್ಳೋದು, ಖಿನ್ನತೆಗೆ ಒಳಗಾಗುವುದು ಸಾಮಾನ್ಯವಾಗಿರ್ತದೆ. ಇದನ್ನು ಕೆಲವರು ಸಹಿಸಿಕೊಂಡ್ರೆ ಕೆಲವರಲ್ಲಿ ಬಹುತೇಕ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ವ್ಯಕ್ತಪಡಿಸಲೂ ಆಗುವುದಿಲ್ಲ. ಮಹಿಳೆಯರಲ್ಲಿ ಪ್ರತಿ ತಿಂಗಳು ಋತುಚಕ್ರ ಉಂಟಾದಾಗ ಅವರಿಗೆ ಹೊಟ್ಟೆ ನೋವು ಬರೋದು, ಸೊಂಟ ನೋವು ಬರೋದು, ಸ್ತನಗಳಲ್ಲಿ ನೋವು ಕಾಣಿಸಿಕೊಳ್ಳೋದು, ಕಾಲು ಮತ್ತು ತೊಡೆಗಳಲ್ಲಿ ಸೆಳೆತ ಉಂಟಾಗೋದು, ಅಧಿಕ ರಕ್ತಸ್ರಾವ ಆಗೋದು, ಉರಿಮೂತ್ರ ಬರೋದು, ಮಲಬದ್ಧತೆ ಆಗೋದು, ಮಾನಸಿಕ ಆತಂಕಕ್ಕೊಳಗಾಗೋದು ಸಾಮಾನ್ಯ. ಈ ಹಲವು ಕಾರಣಗಳಿಂದಾಗಿ ಮಹಿಳೆಯರಿಗೆ ವಿಶ್ರಾಂತಿ ಅಗತ್ಯವಾಗಿರುತ್ತದೆ. ಈ ಅಗತ್ಯತೆಯನ್ನು ಪರಿಗಣಿಸಿದ ಸರ್ಕಾರ 18ರಿಂದ 52 ವರ್ಷ ವಯಸ್ಸಿನ ನಡುವಿನ ಮಹಿಳಾ ನೌಕರರಿಗೆ ತಿಂಗಳಿಗೆ 1ರಂತೆ ರಜೆಯನ್ನು ಘೋಷಣೆ ಮಾಡಿದೆ. ಸ್ನೇಹಿತರೆ, ನಮ್ಮ ದೇಶದ ಸುಪ್ರೀಂ ಕೋರ್ಟು ಈಗಾಗಲೇ ಹಿಂದೆ ಮುಟ್ಟಿನ ರಜೆಯನ್ನು ಮಹಿಳೆಯರಿಗೆ ನೀಡಬೇಕು, ಇದನ್ನು ಕಾನೂನುಬದ್ಧಗೊಳಿಸಬೇಕು, ಇದ್ರ ಬಗ್ಗೆ ನೀತಿ ಅಥವಾ ಪಾಲಿಸಿಯನ್ನು ರೂಪಿಸಿ ಎಂದು ಒಕ್ಕೂಟ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ನೀಡಿತ್ತು. ಈ ಸೂಚನೆಯಂತೆ 1992ರಲ್ಲಿ ಬಿಹಾರ ರಾಜ್ಯ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ 2 ದಿನಗಳ ರಜೆಯನ್ನು ಘೋಷಣೆ ಮಾಡಿತು. ನಂತರ 2017ರಲ್ಲಿ ಅರುಣಾಚಲ ಪ್ರದೇಶ ದ ಮೆನ್ಸ್ಟ್ರೇಷನ್ ಬೆನಿಫಿಟ್ ಬಿಲ್ 2017 ಜಾರಿಗೆ ತಗಬತ್ತು. ಅಲ್ಲೂ ಸಹ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ 2 ದಿನಗಳ ರಜೆ. ನಂತರ ಕೇರಳ ರಾಜ್ಯ ಸರ್ಕಾರ ಮಹಿಳಾ ನೌಕರರಿಗೆ 1 ದಿನದ ಮುಟ್ಟಿನ ಸಮಯದಲ್ಲಿ ರಜೆಯನ್ನು ಘೋಷಣೆ ಮಾಡಿತು. ನಂತರ ನಮ್ಮ ಕರ್ನಾಟಕ ಸರ್ಕಾರ ಮೆನ್ಸ್ಟ್ರುಯಲ್ ಲೀವ್ ಪಾಲಿಸಿ 2025 ಎಲ್ಲ ರಾಜ್ಯಗಳಿಗಿಂತ ಮೊದಲು, ಅಂದರೆ ಎಲ್ಲ ಕ್ಷೇತ್ರಗಳಿಗೂ ಸಹ ಅನ್ವಯವಾಗುವಂತೆ ಜಾರಿ ಮಾಡಿದೆ. ಎಲ್ಲ ಕ್ಷೇತ್ರಗಳು ಅಂತಂದರೆ ಗೌರ್ನಮೆಂಟು, ನಾನ್ ಗೌರ್ನಮೆಂಟು, ಅಂದರೆ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಪ್ರೈವೇಟು. ಅದರಲ್ಲಿ ಗಾರ್ಮೆಂಟ್ಸು, ಫ್ಯಾಕ್ಟರಿ, IT ಸೆಕ್ಟರು, ಮಲ್ಟಿನ್ಯಾಷನಲ್ ಕೋಆಪರೇಟಿವ್ಸು, ಪ್ರೈವೇಟ್ ಕಂಪನೀಸು, ಇಂಡಸ್ಟ್ರೀಸ್ ಇರ್ತವೆ. ಸ್ನೇಹಿತರೆ, ಈ ಮುಟ್ಟಿನ ರಜೆಯ ಬಗ್ಗೆ ಈಗಾಗಲೇ ವಿಶ್ವದಾದ್ಯಂತ ಚರ್ಚೆ ನಡೆದು ಇಂಡೋನೇಷ್ಯಾ, ಜಪಾನು, ದಕ್ಷಿಣ ಕೊರಿಯಾ, ತೈವಾನ್ ದೇಶಗಳಲ್ಲಿ ಈಗಾಗಲೇ 2 ದಿನಗಳ ರಜೆಯನ್ನು ಕಾನೂನುಬದ್ಧಗೊಳಿಸಿವೆ. ಜಪಾನ್ ದೇಶದಲ್ಲಿ 70 ವರ್ಷಗಳ ಹಿಂದಿನಿಂದಲೂ ಜಾರಿ ಮಾಡಿದರೆ 70 ವರ್ಷ ಕಳೆದ ನಂತರ ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗಿದೆ. ಸರ್ಕಾರವು ಈ ರಜೆಯನ್ನು 2 ದಿನಗಳ ಕಾಲ ಮಹಿಳೆಯರಿಗೆ ನೀಡಿದರೆ ಅವರ ಆರೋಗ್ಯದಲ್ಲಿ ಬದಲಾವಣೆಯಾಗಿ ಹೆಚ್ಚಿನ ಮನೋಸ್ಥೈರ್ಯದಿಂದ ಕೆಲಸ ಮಾಡುತ್ತಿದ್ದರು ಎಂಬುದು ನಮ್ಮೆಲ್ಲರ ಭಾವನೆಯಾಗಿದೆ. ರಾಜ್ಯದಲ್ಲಿ ಕೆಲಸ ಮಾಡುವ ಟೀಚರ್ಗಳಾಗಿರಲಿ, ಪೊಲೀಸರಾಗಿರಲಿ, ನರ್ಸ್ಗಳಾಗಿರಲಿ, ಡಾಕ್ಟರ್ಗಳಾಗಿರಲಿ, ಅಥವಾ ಇನ್ನಾವುದೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವುದಾಗಲಿ, ಅಥವಾ IT ಸೆಕ್ಟರ್ನಲ್ಲಿ ಕೆಲಸ ಮಾಡುವುದಾಗಲಿ, ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋದಾಗಲಿ, ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಾಗಿರಲಿ, ಈ ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡುವ 18ರಿಂದ 52 ವರ್ಷ ವಯಸ್ಸಿನ ಎಲ್ಲ ಮಹಿಳಾ ನೌಕರರಿಗೆ, ಸರ್ಕಾರಿಯಾಗಿರಲಿ, ಅರೆ ಸರ್ಕಾರಿಯಾಗಿರಲಿ, ಪ್ರೈವೇಟ್ ಆಗಿರಲಿ, ಎಲ್ಲರಿಗೂ ಸಹ ರಜೆಗೆ ಅರ್ಹರಾಗಿದ್ದಾರೆ. ಈ ರಜೆಯು ಕಾನೂನುಬದ್ಧ
ಅಂದರೆ ಮಹಿಳೆಯರ ಹಕ್ಕು ಎಂದು ಪರಿಗಣಿಸಿದೆ. CL ಅಂದರೆ ಸಾಂದರ್ಭಿಕ ರಜೆ ನೀಡುವ, ಮಂಜೂರು ಮಾಡುವ ಸಕ್ಷಮವಾದ ಯಾವುದೇ ಪ್ರಾಧಿಕಾರಿಯೋ ಕೆಲಸ ಮಾಡುವ ಎಲ್ಲ ಮಹಿಳೆಯರಿಗೂ ತಿಂಗಳಿಗೆ ಒಂದರಂತೆ ರಜೆಯನ್ನು ನೀಡಬೇಕಾಗಿರ್ತದೆ. ನೀವು SP ಹತ್ರ ಹೋಗಿ, DC ಹತ್ರ ಹೋಗಿ, DHO ಹತ್ರ ಹೋಗಿ, BEO ಹತ್ರ ಹೋಗಿ, HR ಹತ್ರ ಹೋಗಿ ಅಂತ ಕತೆ ಹೇಳುವ ಆಗಿಲ್ಲ. ಕೇಳಿದ ತಕ್ಷಣ ರಜೆಯನ್ನು ನೀಡಬೇಕು. ಈ ರಜೆಯನ್ನು ರಜೆ ಅಥವಾ ಹಾಜರಾತಿ ಪುಸ್ತಕಗಳಲ್ಲಿ ಪ್ರತ್ಯೇಕವಾಗಿ ನಮೂದಿಸಬೇಕು. ಈ ಋತುಚಕ್ರ ರಜೆಯನ್ನು ಬೇರೆ ಯಾವುದೇ ರಜೆಯೊಂದಿಗೆ ಸಂಯೋಜನೆ ಮಾಡಬಾರದು. ನಮ್ಮ ಸರ್ಕಾರ ಆದೇಶ ಮಾಡಿದೆ, ನಿಮ್ಮ ರಜೆ ನಿಮ್ಮ ಹಕ್ಕು, ಪಡೆದುಕೊಳ್ಳಿ, ಯಾರಿಗೂ ಸಹ ಹೆದರುವ ಅಗತ್ಯತೆ ಇಲ್ಲ. ಪ್ರತಿ ತಿಂಗಳು ಒಂದರಂತೆ ವರ್ಷಕ್ಕೆ 12 ರಜೆಗಳು ಇರ್ತವೆ. ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ. ಸ್ನೇಹಿತರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊಡೆಯಿರಿ, ಪ್ರೋತ್ಸಾಹಿಸಿ. ನಮಸ್ಕಾರ.